ಅಲ್ಲೇ ದೇವಸ್ಥಾನದಲ್ಲಿ ಯಾರೋ ಒಬ್ಬ ಟೆಂಪಲ್ ಒಳಗಡೆನೆ ಟಾಯ್ಲೆಟ್ ಮಾಡ್ತಾ ಇದ್ದಾರೆ. ಯಪ್ಪ ದೇವ್ರು ನೋಡಕ್ ಬಿಡಲ್ಲ, ಅಲ್ಲಿ ನಿಂತಿರೋ ಅದ್ ಆಂಟಿ ಇದಿರೋ ರಂಡಿ ರಂಡಿ ಅನ್ಕೊ. ಎಷ್ಟು ಮರ ಎಲ್ಲ ಬಿದ್ದು ಇಲ್ಲಿ ನೋಡಿ, ಇಲ್ಲಿ ಮರ ಎಲ್ಲ ಬಿದ್ದೋಗಿದೆ. welcome back to Shriki YouTube channel. I hope you guys are doing amazing. So ಇವತ್ತು ಬಂದು ಸ್ಯಾಟರ್ಡೇ ಬೆಳಿಗ್ಗೆ ಏನದು ಬೆಳಗ್ಗೆ ಅಂತಾರಲ್ಲ ಆ ಥರ. ಸೊ ಅರ್ಲಿ ಮಾರ್ನಿಂಗ್ ನಾವೆದ್ದು ಪೂಜೆ ಮಾಡಿ, ಯು ಗೈಸ್ ಕ್ಯಾನ್ ಆಲ್ಸೋ ಸಿ ಇಲ್ಲಿ ಸ್ವಲ್ಪ ಹೊಗೆ ಎಲ್ಲ ಬರ್ತಾ ಇದೆ, ಯಾಕೆಂದರೆ ನಾನು ಅಡುಗೆ ಮನೆಯಲ್ಲೂ ಕೂಡ ಸಾಂಬ್ರಾಣಿ ಇಟ್ಟಿರ್ತೀನಿ. ಅವು ಚಿಕ್ಕ ಹುಳ ಬರಬಾರ್ದು ಆ್ಯಂಡ್ ಪಾಸಿಟಿವಿಟಿ ಇರಲಿ ಅಂತ. ಆ್ಯಂಡ್ ಇಲ್ಲಿ ಮಿರರ್ ಇದೆ. ಸೊ ಐ ಥಿಂಕ್ ಇವತ್ತು ನಾವು ಆ್ಯಕ್ಚುಲಿ ನೆನ್ನೆನೇ ಹೊರಡಬೇಕಾಗಿತ್ತು. ನಾವು ನಮ್ಮದು ಅಜೆಂಡಾ ಇದ್ದಿದ್ದು ನಿನ್ನೆ ನಾವು ಹೊರಗಡೆ ಹೋಗಬೇಕು, ಲೈಕ್ ಈ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ 2 ಟೆಂಪಲ್ ರನ್ ಏನಿದೆ ಅದನ್ನು ಮಾಡಬೇಕು ಅಂತ. ಬಟ್ ನಾವು ನೆನ್ನೆ ತುಂಬ ಟಯರ್ಡಾಗಿ ಹೋಗಿದ್ವಿ ಆ್ಯಂಡ್ ಲ್ಯಾಕ್ ಆಫ್ ಸ್ಲೀಪಿಂದ ನಾವು ಏನೂ ಅಷ್ಟು ಆ್ಯಕ್ಟಿವ್ ಆಗಿ ಮಾಡೋಕ್ಕಾಗಿಲ್ಲ. ಆ್ಯಂಡ್ ವಿ ಗಾಟ್ ಅಪ್ ಆಲ್ಸೋ ವೆರಿ ಲೇಟ್. ನಾವು ಬೆಳಗಿನ ಜಾವ ಒಂದು 3-4 ಹಂಗೆ ರೀಚ್ ಆಗಾದಮೇಲೆ ಮಲ್ಕೊಳ್ಳೋ ಅಷ್ಟರಲ್ಲಿ ಇಮ್ಮಿಡಿಯೇಟಾಗಿ ಬಂದು ನಾವು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಬಿಟ್ವಿ. ಸೊ ಮಲ್ಗಿ ಎದ್ದಿದ್ದೆ ಐ ಥಿಂಕ್ ಅರೌಂಡ್ ಲೈಕ್ 3 o'clock ಆಫ್ಟರ್ನೂನ್. ಸೊ ಅದಕ್ಕೇ ನಾವು ಎಲ್ಲೂ ಇವಾಗ ಬಿಡೋದು ಬೇಡ ಅಂತ ವಿ ಜಸ್ಟ್ ಕೆಪ್ ಕ್ವೈಟ್. ಸೊ ಏನಿದೆ ಪ್ಲ್ಯಾನ್ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳೋ ಥರ ವೆರಿ ನೆಕ್ಸ್ಟ್ ಡೇ ಸ್ಯಾಟರ್ಡೇಗೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಟೆಂಪಲ್ಗೆ. ಆ್ಯಂಡ್ ಇವತ್ತು ನಾನು ಸ್ಯಾರಿ ಹಾಕ್ಕೊಂಡಿಲ್ಲ, ಬಿಕಾಸ್ ನೆನ್ನೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ, ಅಂದರೆ ಮೊನ್ನೆ ನಾನು ಹಾಕ್ಕೊಂಡಿದ್ದೆ ಸ್ಯಾರಿ ಪ್ರತಿ ಕಡೆ ಕಾರಿಂದ ಇಳಿಬೇಕಾದ್ರೆಲ್ಲ ಒಳ್ಳೆ ಫ್ರಾಕ್ ಥರ ನಿಂತ್ಕೊತಾ ಇತ್ತು. ಸೊ ಐ ಥಾಟ್ ಇದು ಟೂ ಮಚ್ ಟ್ರೆಡಿಷನ್ ಆಗಿಬಿಡುತ್ತೆ. ಸೊ ಬೇಡ, ಕಂಫರ್ಟಬಲ್ ಆಗಿ ಏನಿದೆಯೋ ಅದೇ ಹಾಕ್ಕೊಳ್ಳೋಣ ಅಂತ ಐ ಆಮ್ ಜಸ್ಟ್ ವೇರಿಂಗ್ ಅ ಕುರ್ತಾ ವಾಟ್ ಎವರ್ ಯು ಸೇ ಇಟ್. ಸೊ ಇವಾಗ ನಾವು ಹೊರಡೋಕ್ಕೆ ಪೂಜೆ ಎಲ್ಲ ಆಗಿದೆ. ಐಲ್ ಶೋ ಯು ಗೈಸ್ ನಾನು ಹೇಗೆಲ್ಲ ಮಾಡಿದ್ದೀನಿ ನನ್ನ ಪೂಜೆನ ಅಂತ. ಆ್ಯಂಡ್ ಆಲ್ಸೋ ನಾವು ಮಂತ್ರಾಲಯದಿಂದ ಬೃಂದಾವನ ತೊಗೊಂಡು ಬಂದಿದ್ವಲ್ಲ, ಅದನ್ನು ಇಟ್ಟು ಪೂಜೆ ಮಾಡಿದ್ದೀವಿ. ಅಂದರೆ ಅದನ್ನು ನೆನ್ನೆನೇ ನಾನು ಮತ್ತು ನನ್ನ ಹಸ್ಬೆಂಡ್ ನಮ್ಮ ಮನೇಲೆ ಏನಂತಾರೆ ಪ್ರತಿಷ್ಠಾಪನೆ ಅದನ್ನು ಮಾಡಿ ಪೂಜೆ ಮಾಡಿದ್ವಿ. ಆ ಹೂವು ಇನ್ನೂ ಹಾಗೆ ಇತ್ತು, ಅಂದರೆ ನೆನ್ನೆ ಫ್ರೈಡೇ. ಸೊ ನಾನು ಮತ್ತೆ ಇವತ್ತು ಬೆಳಗ್ಗೆ ಹೊರಡೋದಕ್ಕಿಂತ ಮುಂಚೆ ಯೂಶ್ವಲಿ ಪೂಜೆ ಮಾಡ್ತೀವಲ್ಲ ಲಾಂಗ್ ಜರ್ನಿಗೆ, ಸೊ ಅದಕ್ಕೆ ನಾನು ನಮ್ಮ ಮನೆಗೆ ಪೂಜೆ ಮಾಡಿದ್ದೀನಿ. ನೆಕ್ಸ್ಟ್ ಹೋಗಿ ಗಾಡಿ ಪೂಜೆ ಮಾಡಿ ಹೊರಡಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ. ಲೈಕ್ ಒಂದು ಮನೇಲಿ ಒಂದು ಪುಟ್ಟು ದೇವರ ಮನೆ ನಾವು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ನಮ್ಮದೊಂದು ಇವಾಗ ಬೃಂದಾವನ ಬಂದಿದೆ ಅಲ್ಲ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಬೃಂದಾವನ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಕುಳಿತಿದ್ದಾರೆ ನಮ್ಮ ಮನೇಲಿ ರಾಯರು. ಎಷ್ಟು ಚೆನ್ನಾಗಿದೆ, ಎಷ್ಟು ಕಳೆ ಇದೆ ಅಲ್ಲ ನಮ್ಮ ಮನೆ ರಾಯರಲ್ಲಿ ನೋಡಿ. ಆ್ಯಕ್ಚುಲಿ 2 ಪುಟ್ಟು ದೀಪ ಇದೆ. ಸೊ ಒಂದು ದೀಪ ಇಲ್ಲೂ ಇಟ್ಟಿದ್ದೀನಿ, ಇನ್ನೂ ಒಂದು ದೀಪ ಬಂದು ನಾನಿಲ್ಲಿ ಮಹಾಲಕ್ಷ್ಮಿ ಹತ್ರ ಇಟ್ಟಿದ್ದೀನಿ ನಾನು. ಆ್ಯಂಡ್ ನೋಡಿ ಸಾಯಿಬಾಬಾ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ನೀವು ನೋಡ್ಬೋದು, ನಾನು ರೆಡ್ ಸ್ಯಾರಿ ಇದೆಯಲ್ಲ ಅದರಲ್ಲಿ ಒಂದು ಚೂರು ಮಿಕ್ಕಿದ್ದನ್ನ ನನಗೆ ಕೊಟ್ಟಿದ್ರು, ನಾನು ಅದನ್ನು ಪೇಟ ಮಾಡಿ ಅದನ್ನು ಹಾಕಿದ್ದೀನಿ ನಂದು ರೆಡ್ ಸ್ಯಾರಿಲಿ ಮಿಕ್ಕಿದಂತಹ ಬಟ್ಟೆಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ವೈಟ್ ಇರೋದಕ್ಕೆ. ಇದು ಶಿರಡಿನ ನಾವು ತೊಗೊಂಬಂದಿದ್ದು. ಆ್ಯಂಡ್ ಇದು ನೆನಪಿರಬೇಕು, ನಾನು ಅಲ್ಲಿ ತೊಗೊಂಡಿದ್ನಲ್ಲ ಕುಂಕುಮದ ಬಟ್ಲು ಅದು. ಸೊ ಹೀಗೆ ಕಾಣಿಸ್ತಾ ಇದೆ ನಮ್ಮ ಮನೆಯ ಒಂದು ಪುಟ್ಟ ದೇವರ ಮನೆ. ನಾನು ದೇವರ ಮನೆ ಬೇಗ ಸಾರ್ಟ್ ಮಾಡಬೇಕು, ಖಂಡಿತವಾಗ್ಲೂ ಬೇಗ ಮಾಡ್ತೀನಿ. ಸೊ ಹೀಗೆ ನಾನು ನಮ್ಮ ಮನೆ ಹತ್ರ ಒಂದು ದೀಪ ಇಟ್ಟು ಇಲ್ಲೊಂದು ಕಡ್ಡಿ ಚುಚ್ಚಿ ನಮ್ಮ ಒಂದು ವೆಂಕಟೇಶ್ವರಾಗೆ ತಲುಪಿಸ್ತಾ ಇದ್ದೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ, ಬರ್ತೀನಿ ಅಂತ. ಸಾರಿ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಎಲ್ಲ ಬೇಗ ಎದ್ದು ಎಲ್ಲ ಮಾಡಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ವೆಯ್ಟ್ ಮಾಡಿ ಕರೆದ್ರೂ ಇಸ್ ಲೈಕ್ 1 minute 5 minutes ಅಂತ ಅಂದ್ಕೊಂಡು ನನಗೆ ಬೇಗ ಎದ್ದು ಅಭ್ಯಾಸ ಇದೆ. ಬಟ್ ಅವ್ರಿಗೆ ಈ ಟೈಮಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಸೊ ಇಟ್ಸ್ ಬಿಟ್ ಹಾರ್ಡ್. ಸೊ ಐ ಥಿಂಕ್ ಒಂದ್ಸತಿ ಅವ್ರು ರೆಡಿಯಾಗಿ ಬಂದಮೇಲೆ ನಾವು ಹೊರಡ್ತೀವಿ. ಸೊ ಲೆಟ್ಸ್ ಗೋ ಗೈಸ್ ಆ್ಯಂಡ್ ವಿಶ್ ಅಸ್ ಅ ಗುಡ್ ಲಕ್. ಆ್ಯಂಡ್ ಅಗೇನ್ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ, ಟೆಂಪಲ್ ರೌಂಡ್ ಜರ್ನಿ. ಸೊ ಲೆಟ್ಸ್ ಗೋ ಗೈಸ್. ಪೂಜೆ ಮಾಡಾಯಿತು, ಇವಾಗ ಹೊರಟಿದ್ದೀವಿ ನಾವು ಪೂಜೆ ಎಲ್ಲ ಮಾಡಿ. ಸೊ ಫಸ್ಟ್ ಹೋಗ್ತಿರೋದು ನಾವು ಯಾವ ಟೆಂಪಲ್ಗೆ? ತಿರುವಣ್ಣಾಮಲೈ ಅರುಣಾಚಲೇಶ್ವರ ಟೆಂಪಲ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ನಾವು 9:12 ರೀಚ್ ಆಗ್ತೀವಿ. 3 hours 45 minutes ತೋರಿಸ್ತಾ ಇದೆ. ಲೆಟ್ಸ್ ಗೋ ಗೈಸ್. ಪಾಕಶಾಲೆ ಅಂತ ಬಂದಿದ್ದೀವಿ.
ಲೀಟರ್ಗೆ 45 ಅಂತೆ. 1 ಲೀಟರ್ಗಿಂತ ಜಾಸ್ತಿ ಹಾಲು ಬರುತ್ತಲ್ವಾ ಬೇಬಿ? ನಾನು 4 ಜನ ಕುಡಿಸ್ತೀನಿ. 4 ದಿನ ಬಾಳ್ತೀವಿ. ಇಲ್ಲ 4 ಜನಗೆ 4 ಕಾಫಿ ಕುಡಿಸ್ತೀನಿ. ಸೀರಿಯಸ್ ಆಗಿ. ಸೊ ಲೆಟ್ಸ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್ ಗೈಸ್. ಅಷ್ಟೆಲ್ಲ ಪ್ರೈಸ್ ಹಾಕಿ ನಮಗೆ ಕೊನೆಗೆ ಏನು ಅನಿಸ್ತು ಅಂದರೆ ತಿನ್ನಬೇಕಾದ್ರೆ ದ ಫುಡ್ ವಾಸ್ ರಿಯಲಿ ಗುಡ್ ಗೈಸ್. ತುಂಬ ಚೆನ್ನಾಗಿತ್ತು. ಜಸ್ಟ್ ಇನ್ ಕೇಸ್ ನೀವು ಹೋಗಿ ಟ್ರೈ ಮಾಡಬೇಕು ಅಂದರೆ ಐ ಥಿಂಕ್ ಯು ಗೈಸ್ ಕೆನ್ ಗಿವ್ ಅ ಟ್ರೈ ಓವರ್ ದೇರ್. ಇನ್ ಕೇಸ್ ನೀವು ಅದೇ ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಪಾಕಶಾಲೆ ಅಂತ. ಆ್ಯಂಡ್ ಇಟ್ ಕಾಸ್ಟೆಡ್ ಅಸ್ 347. ಸೊ ಇಟ್ ಇಸ್ ಟೋಟಲಿ ವರ್ತ್ ಅಂತ ಅನ್ನಿಸ್ತು ಬಿಕಾಸ್ ಇಟ್ ವಾಸ್ ಸೋ ಯಮ್ಮಿ. ಬ್ರೇಕ್ಫಾಸ್ಟ್ ಆಯಿತು. ಸೊ ನಮ್ಮ ಬಾಡಿಗೆ ಒಂದು ಸ್ವಲ್ಪ ರೀಚಾರ್ಜ್ ಬೇಕಿತ್ತು. ಅದನ್ನು ಮಾಡಿಕೊಂಡು ಸ್ಟ್ರೇಟ್ ನಾವು ಹೊರಟಿದ್ದು ಟೆಂಪಲ್ಗೆ. ಈ ವರ್ಷ ಆ್ಯಕ್ಚುಲಿ ತುಂಬ ಸ್ಪೆಷಲ್ ನನಗೆ. ಅಂದರೆ ತುಂಬ ಒಳ್ಳೆ ಕೆಲಸಗಳು ಆಗಿದ್ದಾವೆ. ಫಿನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ, ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿ ಒಂದು ಫೀಲ್ ಕೊಟ್ಟಿದೆ ಈ ಒಂದು ವರ್ಷ. ಅದಕ್ಕೆ ಗ್ರ್ಯಾಟಿಟ್ಯೂಡ್ ಅಂತ ನಾವು ಥ್ಯಾಂಕ್ಸ್ ಗಿವಿಂಗಿಗೆ ಈ ಎಲ್ಲ ಟೆಂಪಲ್ಗೆ ಹೋಗಿ ಬರೋಣ ಅಂತ ಕೆಲವೊಂದೊಂದು ಲಿಸ್ಟ್ ಮಾಡಿಕೊಂಡು ಹೋಗಿದ್ದಂತಹ ಟೆಂಪಲು ಎಷ್ಟೊಂದು ಫ್ಲಾಪ್ ಆಯಿತು, ಎಷ್ಟೊಂದು ಕ್ಲಿಕ್ ಆಯಿತು. ಸೊ ವಿ ಆರ್ ಹ್ಯಾಪಿ ಅಬೌಟ್ ಇಟ್. ನಾವು ಮಾಡೋ ಇಯರ್ಲಿ ಪ್ಲ್ಯಾನಲ್ಲಿ ನನಗೆ ನಮ್ಮದು ಈ ಪ್ಲ್ಯಾನ್ ತುಂಬ ಇಷ್ಟ. ಒಂದು ಬಿಗಿನಿಂಗ್ ಆಫ್ ದಿ ಇಯರ್ ವರ್ಷ ಎಲ್ಲ ಚೆನ್ನಾಗಿರಲಿ, ಎಂಟೈರ್ ಇಯರ್ ನಾವು ಹ್ಯಾಪಿಯಾಗಿರಲಿ ಅಂತ ಹೋಗಿ ಬರೋದು ಒಂದಾದರೆ, ಇನ್ನೊಂದು ಎಂಟೈರ್ ಇಯರ್ ಚೆನ್ನಾಗಿ ನಮಗೆ ಒಳ್ಳೇದು ಮಾಡಿದೆಯಾ ಅಂತ ಒಂದು ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಗೆ ಒಂದು ಸತಿ ಹೋಗಿ ಬರೋದಿದೆಯಲ್ಲ ದೇವಸ್ಥಾನಗಳಿಗೆ, ಅದು ಇನ್ನೂ ಚೆನ್ನಾಗಿರುತ್ತೆ. ನಾನು ರೀಸೆಂಟಾಗಿ ಎಲ್ಲೋ ಒಂದು ಕೋಟ್ ಓದಿದೆ, ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು, ಒಂದು ಆತ್ಮ ಇನ್ನೊಂದು ಪರಮಾತ್ಮ ಅಂತೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಹಾಗೆ ತುಂಬ ನಿಜ ಕೂಡ. ನಾವು ಯಾವಾಗಲೂ ಅನ್ಕೊತೀವಿ ನಾವು ಮಾಡೋ ಕೆಲಸ ಬೇರೆಯವ್ರಿಗೆ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ, ಅವ್ರೇನು ಅಂದ್ಕೊಳ್ತಾರೆ, ಇವ್ರೇನಂತಾರೆ, ಓ ಮೈ ಗಾಡ್ ಅನ್ನೋ ಒಂದು ಟೆನ್ಷನ್, ಒಂದು ಕನ್ಫ್ಯೂಷನಲ್ಲೇ ನಾವು ಒಂದೇನೋ ಕೆಲಸ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಒಂದನ್ನು ನಾವು ಅರ್ಥ ಮಾಡ್ಕೊಬೇಕು, ನಾವು ಮಾಡೋ ಕೆಲಸ ಒಂದು ಆತ್ಮ ಅಂದರೆ ನಾವು, ಇನ್ನೊಂದು ಪರಮಾತ್ಮ ಅಂದರೆ ದೇವರು, ಅವು ಎರಡಕ್ಕೂ ಒಂದು ಸರಿ ಅಂತ ಅನ್ನಿಸ್ಬೇಕು ಅಷ್ಟೇ, ಇನ್ನೇನೂ ಇಲ್ಲ. ನೀವೇನಂತೀರಾ ನಾನು ಹೇಳಿದ್ದಕ್ಕೆ? ಸರಿ ಅನ್ಸುತ್ತೆ ಅಲ್ವಾ? ಎನಿವೇಸ್ ನಾವು ಟೆಂಪಲ್ ರೀಚ್ ಆದ್ವಿ, ಕ್ಷೇಮವಾಗಿ ರೀಚ್ ಆದ್ವಿ, ಅದು ಇಂಪಾರ್ಟೆಂಟ್. ಆ್ಯಂಡ್ ನಾವು ರೀಚ್ ಆಗೋದಕ್ಕಿಂತ ಮುಂಚೆನೇ ಸ್ವಲ್ಪ ಮಳೆ ಬರ್ತಾಯಿತ್ತು. ರೀಚ್ ಆದಮೇಲೆ ಇನ್ನೂ ಜಾಸ್ತಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಆಮೇಲೆ ನಮಗೆ ವಿಷಯ ಗೊತ್ತಾಯಿತು, ಸೈಕ್ಲೋನ್ ಆಗಿದೆ, ಇಲ್ಲಿ ಲ್ಯಾಂಡ್ ಫಾಲ್ ಏನೋ ಆಗಿದೆ ಅಂತೆಲ್ಲ ತುಂಬ ವಿಷಯಗಳು ತಿಳಿತು. ಸ್ವಲ್ಪ ಭಯ ಆಗೋಯಿತು ನಮಗೆ. ಸೊ ನಾನು ಯಾವಾಗ ದರ್ಶನ ಮುಗಿಸಿ ಹೋಗ್ತೀವೋ ಬ್ಯಾಂಗ್ಳೂರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಅವಾಗಲೇ ಬಂದುಬಿಡ್ತು ನನ್ನ ತಲೆಗೆ. ಎಷ್ಟೇ ನಾವು ಸ್ಟ್ರಾಂಗ್ ಇರಲಿ, ಎಷ್ಟೇ ಒಂದಿರಲಿ, ಏನಾದರೂ ಒಂದು ಮ್ಯಾಟರ್ ಸಾಕು ನಮ್ಮನ್ನ ಕುಗ್ಸೋಕ್ಕೆ. ಅಯ್ಯೋ ಇಲ್ಲಿವರೆಗೂ ಬಂದ್ವಿ, ಹೋಗೋದು ಹೆಂಗಪ್ಪ ಅನ್ಸ್ಬಿಡ್ತು ನನಗೆ. ಬಟ್ ದೇವ್ ನಮ್ಮ ಕೈ ಬಿಟ್ಟಿಲ್ಲ. ನಾವು ಹುಷಾರಾಗಿ ಹೋಗಿ ಹುಷಾರಾಗಿ ಬಂದ್ವಿ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಮ್ಮ ಕಂಡೀಷನ್ ನೋಡಿ, ತಲೆ ಮೇಲೆ ಇದು ಹಾಕೊಂಡು ಹೋಗ್ತಾ ಇದೀವಿ ನಾವು. ವಿ ಲುಕ್ ಸೋ ಫನ್. ನಾನು ಇವಳನ್ನ ಕವರ್ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಂಡು, ನನ್ನ ಹಸ್ಬೆಂಡ್ ಕಳ್ದೋಗಿದ್ರು ಬಿಟ್ರೆ ಇವಳು ನನ್ನ ಅಲ್ಲಂತೂ ನನಗಂತೂ ಗೈಸ್ ಐ ಟೆಲ್ ಯು ಒನ್ ಸ್ಟೋರಿ. ವೇಟ್, ಲೆಟ್ ಮೀ ಜಸ್ಟ್ ಗೋ ಅಂಡ್ ಸಿಟ್ ಇನ್ ಮೈ ಕಾರ್. ಫೈನಲಿ ನಾವು ಕಾರ್ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ. ನೆಂದೋಗಿದ್ದೀವಿ ಏಕೆಂದರೆ ಮಳೆ ಬರ್ತಾ ಇದೆ. ಆ್ಯಂಡ್ ಸೀರಿಯಸ್ ಆಗಿ ಇಟ್ ವಾಸ್ ವೆರಿ ಕ್ರೌಡೆಡ್. ಆ್ಯಂಡ್ ಎಷ್ಟು ಸ್ಟುಪಿಡ್ ಆಗಿ ಜನ ಬಿಹೇವ್ ಮಾಡ್ತಿದ್ರು ಅಂದರೆ, ಅಲ್ಲೇ ದೇವಸ್ಥಾನದಲ್ಲಿ ಯಾರೋ ಒಬ್ಬ ಟೆಂಪಲ್ ಒಳಗಡೆನೆ ಟಾಯ್ಲೆಟ್ ಮಾಡ್ತಾ ಇದ್ದಾರೆ. ನಾ ಏನೇನು ನೋಡಬೇಕು ನಾನೇ ನೋಟಿಸ್ ಮಾಡಿ ಅಲ್ಲಿ ಪೊಲೀಸ್ ಇದ್ರು, ಹೋಗಿ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ಸರ್ ಏನು ಕುತ್ಕೊಳ್ಳಿ ನೋಡ್ತಾ ಇದ್ದಲ್ಲ, ಒಬ್ಬರು ಟಾಯ್ಲೆಟ್ ಮಾಡ್ತಾ ಇದ್ದಾರೆ, ಹೋಗಿ ನೋಡಿ ಅಂತ. ಇಟ್ಸ್ ವೆರಿ ಡಿಸ್ಗಸ್ಟಿಂಗ್. ಸೀರಿಯಸ್ ಆಗಿ ಅದು ದೊಡ್ಡ ಗೋಪುರ ಹತ್ರ ಮಾಡ್ತಿದ್ದಾರೆ. ಅದನ್ನ ರೆಕಾರ್ಡ್ ಮಾಡಿ ವಿಡಿಯೋ ಹಾಕಿ ಅಪ್ಪ ನೆಕ್ಸ್ಟ್ ಟೈಮ್ ಟಾಯ್ಲೆಟ್ ಮಾಡಕ್ಕೆ ಎದ್ರುಕೋಬೇಕು, ಹಂಗ್ ಮಾಡ್ಬೇಕಿತ್ತು ನಾನು. ಬಟ್ ಇಟ್ಸ್ ವೆರಿ ಬ್ಯಾಡ್ ಗೈಸ್. ಸೀರಿಯಸ್ ಆಗಿ ಆ ಥರದವ್ರನ್ನೆಲ್ಲ ನೋಡಿದ್ರೆ ಸುಮ್ಮನೆ ಇರಬೇಡಿ. ಹೋಯ್ತು ಫೋನ್. ನನ್ನ ಹಸ್ಬೆಂಡ್ ಒಂದು ಯೂಟರ್ನ್ ತಗೊಳ್ತಾರೆ, ಎಲ್ಲ ಬಿದ್ದು ಮಕ್ಕರ್ ಮಾಡ್ಕೋಬೇಕು. ಯೂಟರ್ನ್ ಅಲ್ಲ ಗೈಸ್, ರಿವರ್ಸ್ ಅದು. ಇವಾಗ ಹಿಂಗೆ ಮಾಡಿದೆ ತಗೊಂಡು ಹಿಂಗೆ ತೊಗೊಳ್ತಾ ಇದೆಯಾ, ನಮಗೂ ಓಡ್ಸಕ್ಕೆ ಬರುತ್ತೆ. ಸೊ ಯಾ, ಅದಾದ್ಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನದಲ್ಲಂತೂ ಯಪ್ಪ ದೇವ್ರು ನೋಡಕ್ ಬಿಡಲ್ಲ. ಅದೇನೋ ಹೇಳ್ತಾರಲ್ಲ, ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತ. ಅಲ್ಲಿ ನಿಂತಿರೋ ಅದು ಆಂಟಿ ಇದಿರೋ ರಂಡಿ ಅನ್ಕೊಂಡು ನಾನು ಫುಲ್ ಎಳ್ದಾಡ್ಬಿಟ್ರು. ಇಲ್ಲಿಂದ ನಂಗೆ ದೇವ್ರನ್ನೇ ನೋಡಕ್ ಬಿಡ್ತಾ ಇಲ್ಲ. ಫಸ್ಟ್ ಶಿವ ಹತ್ರ ಹೋಗಿದ್ದು, ಶಿವ ಅಂತ ನಿಂತಿದ್ದೀನಿ ನಾನು. ಅಲ್ಲೂ ರಂಡಿ ಅಂದ್ಬಿಟ್ಟು ಅದೊಂದು ಸೀನ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಪಾರ್ವತಿ ನೋಡೋಕೆ ಹೋಗಿದ್ವಿ. ಅಲ್ಲಂತೂ ಅಯ್ಯಮ್ಮ ಇನ್ನ ಬಜಾರಿ, ರಂಡಿ ಅನ್ಕೊಂಡು ಆ ಟೋನೇ ಬೇರೆ. ಅಯ್ಯೋ ಐ ಆಮ್ ಸೋ ಸಾರಿ ತೆಲುಗು ಪೀಪಲ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ. ಐ ಆಮ್ ಸೋ ಸಾರಿ, ಬಟ್ ದಟ್ಸ್ ಹೌ ದೇ ವರ್ ಟಾಕಿಂಗ್, ಲೈಕ್ ರಂಡಿ ಅಂದ್ಕೊಂಡು ತುಂಬ ಬೇಜಾರಾಯಿತು. ಬಟ್ ಎನಿವೇಸ್ ದರ್ಶನ ಚೆನ್ನಾಗಾಯಿತು. ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಅಂತ ಇನ್ನೂ ಥಿಂಕ್ ಮಾಡ್ತಾ ಇದ್ದೀವಿ ಬೇಸ್ಡ್ ಆನ್
ದ ವೆದರ್ ಅಂಡ್ ದ ಟೈಮಿಂಗ್ ವಿ ಆರ್ ಡಿಸೈಡಿಂಗ್. ಮಳೆ ಬರ್ತಾ ಇದೆ. ಆಕ್ಚುಲಿ ಇದು ಚೆನ್ನಾಗಿದೆ ವ್ಯೂ. ತೋರಿಸ್ತೀನಿ ಗೈಸ್ ನಿಮಗೆ ವ್ಯೂ. ಯು ಗೈಸ್ ಕ್ಯಾನ್ ಸಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟು ನೋಡಿ, ಇಷ್ಟು ಮಳೆ ಬೇರೆ ಬರ್ತಾ ಇದೆ. ಲುಕ್ ಅಟ್ ದ ವ್ಯೂ. ಅಲ್ಲಿ ನೋಡಲ್ಲಿ ಆಟೋದವ್ರು ಬರ್ತಾ ಇದ್ದಾರೆ. ನೋಡ್ಬೇಕು, ನಾನ್ ನೋಡೋದಲ್ಲ, ನಾನು ನೋಡ್ಕೊಂಡೇ ಹೋಗ್ತಾ ಇದ್ದೀನಿ. ಈ ಒಂದು ಏನಂತಾರೆ ಆಟಿಟ್ಯೂಡ್ ನನ್ನ ಗಂಡಂಗೆ, ನಾನೇ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ, ಪಕ್ಕದವರೆಲ್ಲ ಮೂರ್ಖರು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಗಾಡಿ ಓಡಿಸ್ತಾರಪ್ಪ. ಖಂಡಿತವಾಗ್ಲೂ ನಾನು ಇದನ್ನ ಖಂಡಿಸ್ತೀನಿ. ಓಕೆ ಫೈನ್ ಗೈಸ್, ಬಾಯ್. ನೋಡಿ ವ್ಯೂ ನೋಡಿದ್ರಿ ಅಲ್ಲ, ಇಷ್ಟೇ. ಇದನ್ನ ನಾನು ಹೇಳಿ ನಾನು ಇವಾಗ ಈ ವಿಡಿಯೋನ ಇವಾಗ ಸ್ಟಾಪ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ನಾವು ನೆಕ್ಸ್ಟ್ ಶ್ರೀ ದರ್ಬಾಯನೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಬೇಕಾದ್ರೆ ಇಲ್ಲೊಂದು ಇನ್ಸ್ಪೈರಿಂಗ್ ಲೇಡಿ ನೋಡಿದ್ವಿ. ಸೈಕಲ್ನ ಎಷ್ಟು ದೂರದಿಂದ ತುಂಡ್ಕೊಂಡು ಹೋಗ್ತಾ ಇದ್ರು ಗೊತ್ತಾ. ಖುಷಿ ಆಯಿತು. ನಾವು ಕಾರ್ ಇಟ್ಕೊಂಡು ಕೆಲವೊಮ್ಮೆ ಹ್ಯಾಪಿಯಾಗಿರಲ್ಲ, ಕ್ರಿಬ್ ಮಾಡ್ತಿರ್ತೀವಿ. ಆದರೆ ಅವರು ಆರಾಮಾಗಿ ಸೈಕಲಲ್ಲೇ ತುಂಡ್ಕೊಂಡು ಎಷ್ಟು ದೂರದಿಂದ ಗೊತ್ತಾ ತುಂಡ್ಕೊಂಡು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು. ಇವಾಗ ನೀವಿಲ್ಲಿ ಏನು ಟೆಂಪಲ್ ನೋಡ್ತಾ ಇದ್ದೀರಾ, ಇದು ಬಂದು ದರ್ಬಾಯನೇಶ್ವರ ಟೆಂಪಲ್, ಮೋರ್ ಪಾಪ್ಯುಲರ್ಲಿ ನೋನ್ ಆಸ್ ತಿರುನಲಾರ್ ಶನೇಶ್ವರ ಟೆಂಪಲ್ ಅಂತ. ಆ್ಯಂಡ್ ಇದನ್ನು ನಾವು ಶಿವಾಗೆ ಡೆಡಿಕೇಟ್ ಮಾಡ್ತಾರೆ. ಅಂದರೆ ಆ ಟೆಂಪಲಲ್ಲಿ ಇದಿರೋದು ತಮಿಳ್ನಾಡಲ್ಲಿ. ಈ ಟೆಂಪಲ್ ಎಷ್ಟು ದೊಡ್ಡದಿದೆ ಅಂದರೆ ಆಲ್ಮೋಸ್ಟ್ ದಿಸ್ ಟೆಂಪಲ್ ಕಾಂಪ್ಲೆಕ್ಸ್ ಕವರ್ಸ್ ಅರೌಂಡ್ 2 acres ಗೈಸ್. ಅಷ್ಟು ದೊಡ್ಡದಿದೆ. ಇಲ್ಲಿ ಶಿವ ಬಂದು ದರ್ಬಾನೇಶ್ವರ ಆಗ್ಯಾರೆ, ಪ್ರಾಣೇಶ್ವರಿ ಅಮ್ಮನ್ ಅಂದರೆ ಪಾರ್ವತಿ, ಶನಿ ಬಂದು ಶನೇಶ್ವರಂ, ಆ್ಯಂಡ್ ಸೋಮಸ್ಕಂದ ಅ ಕಂಬೈನ್ಡ್ ಫಾರ್ಮ್ ಆಫ್ ಶಿವ ಆ್ಯಂಡ್ ಪಾರ್ವತಿ ಆ್ಯಂಡ್ ಎಸ್ ಸನ್ ಮುರುಗನ್. ಸೊ ಇದು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ಆ್ಯಂಡ್ ತುಂಬ ಕೇಳಿದ್ವಿ ಅಲ್ಲಿ ನಾವು. ಇದು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ವಿನೋದ್ ಅಂತ. ಈ ಟೆಂಪಲ್ಗೆ ಹೋಗೋದು ಯಾಕೆ ಅಂತಂದರೆ, ಯೂಶ್ವಲಿ ಗೊತ್ತಿರುತ್ತೆ ಶನೇಶ್ವರ ಟೆಂಪಲ್ಗೆ ನಾವು ಹಿಂದಕ್ಕೆ ಹೋಗ್ತೀವಿ 7:30 ಇದ್ದರೆ, ನಮಗೇನಾದರೂ ಬ್ಯಾಡ್ ಡೇಸ್ ಇದ್ದರೆ ಅಥವಾ ಬ್ಯಾಡ್ ಡೇಸ್ ಆಗಬಾರ್ದು, ಏನಾದರೂ ಒಂದು ಬ್ಲಾಕೇಜಸ್ ಇದ್ದರೆ ಅದನ್ನು ನಾವು ಟು ಗೆಟ್ ರಿಡ್ ಆಫ್ ವಿ ವಿಸಿಟ್ ಸಚ್ ಟೆಂಪಲ್ಸ್ ಅಲ್ವಾ. ಇದು ಕೂಡ ಅದು. ಆ್ಯಂಡ್ ದಿಸ್ ಇಸ್ ದ ಮೇನ್ ಟೆಂಪಲ್. ಎಷ್ಟೋ ಪೊಲಿಟಿಷಿಯನ್ಸ್ ಆ್ಯಂಡ್ ಎಷ್ಟೋ ಸೆಲೆಬ್ರಿಟೀಸ್ ಏನಾದರೂ ಅವ್ರಿಗೆ ಬ್ಯಾಡ್ ಟೈಮ್ 7:30 ಬಂದರೆ ಈ ಟೆಂಪಲ್ನ ವಿಸಿಟ್ ಮಾಡ್ತಾರಂತೆ. ಸೊ ಅದಕ್ಕೆ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡ್ದೆ, ಸಿನ್ಸ್ ವಿ ಗೋಯಿಂಗ್ ಟು ತಮಿಳ್ನಾಡು, ಅದಕ್ಕೆ ನಾವು ಇಲ್ಲಿ ಹೋಗಿ ವಿಸಿಟ್ ಮಾಡಿದ್ವಿ. ಟು ಬಿ ಆನೆಸ್ಟ್ ನಂಗೆ ನಿಜ ಅನ್ನಿಸ್ತು, ನಾವು ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ವಿ ಫೀಲ್ ಸೋ ಲೈಟ್. ಅಂದರೆ ಏನೋ ನಮ್ಮದೆಲ್ಲ ಏನು ದೃಷ್ಟಿ ನೆಗೆಟಿವಿಟಿ ಏನಿದೆ ನಾವೆಲ್ಲ ರಿಲೀಸ್ ಮಾಡಿ ವಿ ಆರ್ ಜಸ್ಟ್ ಹೆಡಿಂಗ್ ಟು ದ ಬೆಸ್ಟ್ ಅನ್ನೋ ಥರನೇ ಒಂದು ಫೀಲ್ ಕೊಡ್ತು ನಮಗೆ. ಇನ್ ಕೇಸ್ ನೀವು ಏನಾದರೂ ಇವಾಗ 2025 ಬರ್ತಾ ಇದೆ, ಎಷ್ಟೋ ರಾಶಿಗಳಿಗೆ ಏನೇನೋ ಇದೆ, ಲೈಕ್ ಅದಾಗಲ್ಲ ಇದಾಗಲ್ಲ 7:30 ಆ ಥರ ಏನಾದರೂ ಇದ್ದರೆ ದಯವಿಟ್ಟು ಈ ಟೆಂಪಲ್ಗೆ ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ಇಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಹೋಗಬೇಕಾದ್ರೆ ಒಂದು 200 ರೂಪಾಯಿ ಕೊಟ್ಟರೆ ಅವರೇ ನಿಮಗೆ 3 ದೇವರುಗಳಿಗೆ ಅವರೇ ಒಂದು ಬ್ಯಾಗ್ ಕೊಡ್ತಾರೆ. ಎಲ್ಲ ಏನಿದೆ ಹೂವು ಹಣ್ಣು ಎಲ್ಲ ಅದನ್ನು ನೀವು ಎತ್ಕೊಂಡು ಹೋಗಿ ಒಂದೊಂದು ದೇವರಾದಮೇಲೆ ಒಂದೊಂದು ಪೂಜೆ ಮಾಡಿಸ್ಬೇಕು. ಆ್ಯಂಡ್ ಅಲ್ಲಿರೋ ಪೂಜಾರಿಗಳು ಅಷ್ಟೇ ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂದರೆ ದೇ ಟ್ರೀಟ್ ಇಸ್ ಲೈಕ್ ಆ್ಯಕ್ಚುಲಿ ಭಕ್ತಾದಿಗಳ ಥರ ಟ್ರೀಟ್ ಮಾಡ್ತಾರೆ. ಬಂದಿದ್ದಾರೆ ಉಡ್ಕೊಂಡು ಇಲ್ಲಿ ನಾವು ಅವ್ರಿಗೇನಾದರೂ ಮಾಡಬೇಕು ಅನ್ನೋ ಥರನೇ, ವಿಚ್ ಐ ಡೋಂಟ್ ಸಿ ಇನ್ ಸಮ್ ಟೆಂಪಲ್ಸ್. ಆಯಿತಾ, ಯಾವಾಗ ತಳ್ತಾ ಇರ್ತಾರೆ ಅಂತ ಇವಾಗ ನಾನು ಹೇಳಿದೆ ಹಿಂದಿನ ಟೆಂಪಲಲ್ಲಿ. ಸೊ ನಂಗೆ ಆ ಥರ ಇಷ್ಟ ಆಗಬಾರ್ದು. ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾವೇಂತಕ್ಕೆ ಹೋಗ್ತೀವಿ, ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗಲಿ ಆ್ಯಂಡ್ ಒಳ್ಳೇದಾಗಲಿ ಅಂತ. ಸೊ ಅಲ್ಲಿಂದ ನಾವು ಇನ್ನೊಂದು ಬ್ಯಾಡ್ ವೈಬ್ ಇವ್ರುಗಳಿಂದ ತೊಗೊಂಡು ಬರಬೇಕು ಬಿಕಾಸ್ ಆಫ್ ದ ಬಿಹೇವಿಯರ್. ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನಾವು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಏನೇನೋ ಇತ್ತು. ಸೊ ನಾನು ಅದನ್ನು ಸುಮ್ಮನೆ ಹಾಗೆ ರೆಕಾರ್ಡ್ ಮಾಡಿದೆ. ಬಟ್ ವಿ ಡಿಡ್ಂಟ್ ಬೈ ಎನಿಥಿಂಗ್ ಗೈಸ್. ತುಂಬ ಆಲ್ರೆಡಿ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾವು ಇಲ್ಲಿ ಏನೇನು ನೋಡ್ತಾ ಇದ್ವಿ ಅದು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ನಾನು ತೊಗೊಂಡಿದ್ದು ಹಂಗೆ ಇತ್ತು. ಮೆಮರಿ ಒಂದು ಫಸ್ಟ್ ಟೈಮ್ ಅಂದ್ಬಿಟ್ಟು ತುಂಬಾ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ವಿ ಡಿಡ್ಂಟ್ ಬೈ ಎನಿಥಿಂಗ್. ಬಟ್ ಒಳ್ಳೆ ದರ್ಶನ ಆಯಿತು. ವಿ ರಿಯಲಿ ಲೈಕ್ಡ್ ಇಟ್. ಇದಾದಮೇಲೆ ಅಫ್ಕೋರ್ಸ್ ತುಂಬ ಹೊಟ್ಟೆ ಹಸ್ದಿತ್ತು. 2 acres ನಾವು ಸುತ್ತಿದ್ದೀವಿ. ಆ ಟೆಂಪಲ್ ಅಷ್ಟು ದೊಡ್ಡದಿದೆ. ಆ್ಯಂಡ್ ಬೆಳಗ್ಗೆಯಿಂದ ನಾವು ಏನು ತಿಂದಿದ್ವಿ ಅನ್ನೋದೇ ಮರ್ತೋಗಿದ್ವಿ. ಸೊ ನಾವು ಅಲ್ಲಿಂದ ಮತ್ತೆ ಒಂದು ರೈಡ್ಗೆ ಹೋಗಿ ಯಾವುದು ಒಳ್ಳೆ ಹೋಟೆಲ್ ಅಂತ ನೋಡಿ ತಿನ್ನೋಣ ಅನ್ನೋ ಅಷ್ಟರಲ್ಲಿ ನಮಗೆ ಆ ಒಂದು ಜಾಗದಲ್ಲಿ ಇದು ಓಕೆ ಅಂತ ಅನಿಸಿ ಹೋಗಿದ್ದು. ಇಲ್ಲಿ ನೀವು ನೋಡ್ಬೋದು ಇದು ಅಷ್ಟು ಹೈಜೀನ್ ಅಂತ ಅನಿಸಲ್ಲ. ಬಟ್ ವಿ ಡಿಡ್ಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ನಾವು ಹೋಗಲೇಬೇಕಿತ್ತು. ಬಟ್ ಅಲ್ಲಿ ಏನೇ ಒಂಥರ ಪುಟ್ಟದಾಗಿದ್ರು ಗಲೀಜಾಗಿದ್ರು ದ ಫುಡ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಇಲ್ಲಿ ನಾನು ಏನು ಇವಾಗ ಈ ಲೇಡಿನ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ದಟ್ ಲೇಡಿ ವಾಸ್ ಸೋ ಸ್ವೀಟ್. ಶಿ ಟ್ರೀಟೆಡ್ ಅಸ್ ಲೈಕ್ ನಾವು ಅವ್ರ ಮನೆಗೆ ಬಂದಿದ್ದೀವಿ ಅಂತ. ಅಫ್ಕೋರ್ಸ್ ಇಟ್ಸ್ ಅವರ್ ಬಿಸ್ನೆಸ್ ಆಯಿತಾ, ಅವ್ರು ಅದಕ್ಕೆ ಅಂತಲೇ ಅಲ್ಲಿ ಅಸೈನ್ ಆಗಿರ್ತಾರೆ. ಬಟ್ ದಟ್ಸ್ ನಾಟ್ ದ ಥಿಂಗ್ ಆಲ್ವೇಸ್ ಅಲ್ವಾ. ಶಿ ಟ್ರೀಟೆಡ್ ಅಸ್ ಸೋ ವೆಲ್. ಅಂದರೆ ಸರ್ ಏನು ಬೇಕು ಏನು ತಿಂತೀರಾ ಎಲ್ಲ, ಐ ಡೋಂಟ್ ನೋ, ಐ ಜಸ್ಟ್ ಲೈಕ್ ಸಚ್ ಪೀಪಲ್. ಆ್ಯಂಡ್ ನಾವು ಅದಾದಮೇಲೆ ಗೋಲಿ ಸೋಡಾ ಕುಡಿಯೋದಕ್ಕೆ ಹೋದ್ವಿ. ಇವಾಗ ನನಗೆ ಏನಾದರೂ ಒಂದು ಮೀಲ್ ಆದರೆ ಗೋಲಿ ಸೋಡಾ ಇರಬೇಕು. ಐ ಡೋಂಟ್ ನೋ, ಐ ಲೈಕ್ ದ್ಯಾಟ್. ಬಟ್ ಈ ಸತಿನೂ ನಾನು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇಲ್ಲಿ ತೊಗೊಂಡೆ. ಅದಕ್ಕಿಂತ ಮುಂಚೆ ಅಂದರೆ ನಾವು ರಾಯರ ಟೆಂಪಲ್ ಹತ್ರ ಒಂದು ತೊಗೊಂಡಿದ್ದು ಗೋಲಿ ಸೋಡಾ ಭಾಳ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಪಂಚಮುಖಿ ದೇವಸ್ಥಾನದ ಹತ್ರ ತೊಗೊಂಡಿದ್ದು ನಾವು. ಬಟ್ ಇಲ್ಲಿ ತೊಗೊಂಡಿದ್ದು ಅಷ್ಟು ಚೆನ್ನಾಗಿಲ್ಲ. ಸೊ ಅದಾದಮೇಲೆ ಅಫ್ಕೋರ್ಸ್ ಎಲ್ಲ ಕುಡ್ದಾಯಿತು. ಮಲ್ಕೊಳ್ಳೋಕೆ ಅಂದ್ಬಿಟ್ಟು ರೂಮ್ನ ಹುಡುಕಿದ್ವಿ. ನಮಗೆ ಯಾವ ರೂಮ್ಸ್ ಅಷ್ಟು ಓಕೆ ಒಂದು ಸ್ವಲ್ಪ ಕ್ಲೀನಾಗಿದೆ ಅಂತ ಏನೂ ಅನ್ನಿಸ್ಲಿಲ್ಲ ನನಗೆ. ಇನ್ನೇನು ಇಟ್ಸ್ ಮ್ಯಾಟರ್ ಆಫ್
ನೋಡು 5 hours ಅಲ್ವಾ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಒಂದು ಗ್ರೇಟ್ ಡೆಸಿಷನ್ ತೊಗೊಂಡು ನಾವು ಕಾರಲ್ಲೇ ಹಾಲ್ಟ್ ಆದ್ವಿ. ಆಲ್ಮೋಸ್ಟ್ 11 o'clock ಅಲ್ಲೇ ಆಗೋಗಿತ್ತು. ಸೊ 4 hours 5 hours ನಾವು ಕಾರಲ್ಲೇ ಮಲಗಿ ಬೆಳಿಗ್ಗೆ ಮತ್ತೆ 5 o'clock ಹಂಗೆ 4:30 ಅನ್ನಂಗೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಹೊರಡಬೇಕಾಗಿದ್ದು ಪಾಂಡಿಚೇರಿಗೆ. ಆ್ಯಕ್ಚುಲಿ ಅದ್ರ ಹಿಂದಿನ ದಿನವೇ ನಾವು ಕಾಲ್ ಮಾಡಿದ್ವಿ ಪಾಂಡಿಗೆ ಹೋಗೋದಕ್ಕೆ, ಬಟ್ ಅವ್ರು ಹೇಳಿದ್ರು ಇಲ್ಲ ಇಲ್ಲಿ ಸೈಕ್ಲೋನ್ ಆಗಿದೆ ಬರಬೇಡಿ ಅಂತ. ಸೊ ನಾವು ಅದನ್ನು ಡಿಸೈಡ್ ಮಾಡಿ ಅಲ್ಲೇ ಸ್ಟೇ ಬ್ಯಾಕ್ ಆಗಿ ಬೆಳಗ್ಗೆ ಬ್ಯಾಂಗ್ಳೂರಿಗೆ ಹೊರಡೋಣ ಅಂದ್ಕೊಂಡ್ವಿ. ಡ್ಯೂ ಟು ದಿಸ್ ಕಂಡೀಷನ್ ನಾವು ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಬಟ್ ಇಟ್ಸ್ ಫೈನ್. ಕೆಲವೊಮ್ಮೆ ಈ ಥರ ಎಲ್ಲ ಆಗೋದು ಒಳ್ಳೇದೇ ಅನಿಸುತ್ತೆ. ಇನ್ ಕೇಸ್ ನಾವಲ್ಲಿ ಹೋಗಿ ಸೈಕ್ಲೋನ್ ಆಗಿ ನಮಗೇನಾದರೂ ಎಫೆಕ್ಟ್ ಆಗಿ ಬಂದಿದ್ದಿದ್ರೆ ನಾವು ದೇವ್ರನ್ನ ನೋಡೋಕ್ಕೆ ಅಂತ ಹೋಗಿದ್ವಿ, ಆಮೇಲೆ ದೇವ್ರ ಹತ್ರನೇ ಹೋಗಿಬಿಡ್ತಾ ಇದ್ವಿ. ಸೊ ಆ ಥರ ಎಲ್ಲ ಆಗಿಲ್ಲದೆ ನಾವು ಆರಾಮಾಗಿ ಹುಷಾರಾಗಿ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ವಾಟ್ಸಾಪ್ ಸೊ ನೆಕ್ಸ್ಟ್ ಡೇ ನಾನು ರೆಕಾರ್ಡ್ ಮಾಡ್ತಾ ಇದ್ವಿ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಪಾಂಡಿಚೇರಿಗೆ ಹೋಗಿ ಸ್ವಲ್ಪ ಚಿಲ್ ಮಾಡೋಣ ಅಂತ. ಬಟ್ ಏನಾಗಿದೆ ಅಂದರೆ ಇಲ್ಲಿ ಸೈಕ್ಲೋನ್ ಆಗಿ ನಮಗೆ ಏನು ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಾವು ನಮ್ಮ ಒಂದು ಕಾರಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಆ್ಯಂಡ್ ದೆನ್ 5 o'clock ಎದ್ದು ಇವಾಗ ನಾವು ಹೆಡಿಂಗ್ ಟು ಬ್ಯಾಂಗ್ಳೂರ್. ಅಲ್ಲಿ ನಾವು ಏನು ಟೆಂಪಲ್ ನೋಡಿದ್ವಿ, ಶನ್ಮಾತ್ಮ ದೇವಸ್ಥಾನ, ಅದಾದಮೇಲೆ ನಮ್ಮ ಕಾರಲ್ಲೇ ಉಳ್ಕೊಂಡು ಇನ್ನೇನು ಆಪ್ಷನ್ ಇಲ್ಲ ನಮಗೆ, ಅಲ್ಲೇ ಮಲ್ಕೊಂಡು ಇವಾಗ ಎದ್ದು ಆಲ್ಮೋಸ್ಟ್ 2 hours ಡ್ರೈವ್ ಮಾಡ್ಯಾರ ನನ್ನ ಹಸ್ಬೆಂಡ್ ಆಲ್ರೆಡಿ. ಇವಾಗ 6.5 hours ಹೋಗಬೇಕು, 1:30 ರೀಚ್ ಆಗ್ತೀವಿ ಅಂತ ಇದೆ ಆಫ್ಟರ್ನೂನ್. ಐ ಆಮ್ ಸೋ ಸ್ಲೀಪಿ ಟಯರ್ಡ್. ಯು ಗೈಸ್ ಕ್ಯಾನ್ ಸಿ ಹೆಂಗೆ ಕಾಣಿಸ್ತಾ ಇದ್ದೀವಿ ನಾವು ಅಂತ. ನನ್ನ ಹಸ್ಬೆಂಡ್ ಇಲ್ಲೇ ಇದ್ದಾರೆ. ಗೈಸ್ ಕ್ಯಾನ್ ಸಿ ಯಾವ ರೇಂಜಲ್ಲಿ ನಾವು ಎಕ್ಸಾಸ್ಟ್ ಆಗಿದ್ದೀವಿ ಅಂತ. ಆ್ಯಕ್ಚುಲಿ ನಾವಲ್ಲಿ ಫಸ್ಟ್ ರೂಮ್ ಏನಾದರೂ ಬುಕ್ ಮಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಸ್ಟೇ ಮಾಡೋಣ ಅಂದ್ಕೊಂಡು ಒಂದು 3-4 ರೂಮ್ ನೋಡಿದ್ವಿ. ಫಸ್ಟ್ ಥಿಂಗ್ ಎಕ್ಸ್ಪೆನ್ಸಿವ್ ಇತ್ತು, ಆ್ಯಂಡ್ ಸೆಕೆಂಡ್ ಬಂದು 3-4 ಆದರೆ ಅಷ್ಟು ಕೊಡ್ಬೇಕು ಅನ್ಸು. ಒಂದು ರೂಮ್ ಕೂಡ ಅಷ್ಟು ಕ್ಲೀನಾಗೂ ಇರಲಿಲ್ಲ ಅಷ್ಟು ಕೊಟ್ಟರು. ಸೊ ವಿ ಡಿಸೈಡೆಡ್ ಟು ಸ್ಲೀಪ್ ಇನ್ ಅ ಕಾರ್. ಸೊ ಮಲ್ಗಿ ಎದ್ದು ಇವಾಗ ಹೊರಟಿದ್ದೀವಿ. ಐ ಆಮ್ ಸೋ ಹಂಗ್ರಿ ಆಲ್ಸೋ, ಕಣ್ಣು ಕೂಡ ತುಂಬ ಇದಾಗ್ತಾಯಿದೆ. ತೋರಿಸಿ ನೋಡಿ ನಾನು ನಿಮಗೆ ಹೇಗಾಗಿದೆ ಇಲ್ಲಿ ಹೊರಗಡೆ ಅಂತ. ಲುಕ್ ಅಟ್ ದಿಸ್, ಎಷ್ಟು ಮರ ಎಲ್ಲ ಬಿದ್ದು ಇಲ್ಲಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮರ ಎಲ್ಲ ಬಿದ್ದೋಗಿದೆ ದಾರಿಲಿ. So yeah, it's pretty disappointing. ಫಸ್ಟ್ ಟೈಮ್ ನಾನು ಪಾಂಡಿಚೇರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ನಾನು ನನ್ನ ಹಸ್ಬೆಂಡ್. ಬಿಕಾಸ್ ನಾನು ಇಲ್ಲಿ ಹೋಗಿದ್ದೆ ಅಕ್ಕಿ ಪಾಂಡಿಗೆ ಮುಂಚೆ, ನಾನು ಒಂದ್ಸತಿನೂ ಹೋಗಿಲ್ಲ. ತುಂಬ ಎಲ್ಲ ಪ್ಲ್ಯಾನ್ ಮಾಡಿ ಹೋಗೋಣ ಅಂದ್ಕೊಂಡ್ರೆ ಹಿಂಗಾಗೋಯ್ತು. ನೇಚರೇ ಸಪೋರ್ಟ್ ಮಾಡ್ತಾ ಇಲ್ಲ ಶ್ರೇಯಾಂಕಾಗೆ, ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ. ಎಲ್ಲಿಂದ ಬಂದು ಶ್ರೇಯಾಂಕ ಯಲಹಂಕ ಇಂದ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್ ಐ ಆಮ್ ನಾಟ್ ಫ್ರಮ್ ಯಲಹಂಕ ಬೈ ದ ವೇ, ಐ ಆಮ್ ಜಸ್ಟ್ ಕಿಡಿಂಗ್. ಸೊ ಹೋಗುವ ಮತ್ತೆ ನಾನು ಬಂದ ದಾರಿಯಲ್ಲೇ